ಹಲೋ ಎವ್ರಿವನ್, ವೆಲ್ಕಮ್ ಟು ವಿದ್ಯಾಕಾಶಿ ಕೆರಿಯರ್ ಅಕಾಡೆಮಿ. ನಿಮಗೆ ಗುರ್ತಿರೋ ಹಾಗೆ ಸ್ವಲ್ಪ ದಿನಗಳ ಹಿಂದಿಂದ ನಾವು ಡೆಮೋ ಲೆಕ್ಚರ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ ಬ್ಯಾಂಕಿಂಗ್ ಪ್ರಿಪರೇಷನ್ಸ್ ರಿಲೇಟೆಡ್. ಸೊ ಆ ಸೀರೀಸಲ್ಲಿ ಬರುವ ಇದು ಒಂದು ಸೆಕೆಂಡ್ ಲೆಕ್ಚರ್. ನೀವು ಫಸ್ಟ್ ಲೆಕ್ಚರನ್ನು ನೋಡಿಲ್ಲ ಅಂತಂದರೆ ಆ ಲೆಕ್ಚರ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ, ಅಲ್ಲಿಂದ ನೀವು ಫಸ್ಟ್ ಲೆಕ್ಚರ್ನ ಚೆಕ್ ಮಾಡ್ಬೋದು. ವಿಡಿಯೋ ಅಲ್ಲಿ ಮುಂದೆ ಪ್ರೊಸೀಡ್ ಆಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪಾ ಅಂತಂದರೆ, ನಾವು ಈಗ ಸ್ವಲ್ಪ ದಿನಗಳಲ್ಲೇ ಬ್ಯಾಂಕ್ ಪ್ರಿಪರೇಷನ್ ಬ್ಯಾಚಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಬ್ಯಾಚ್ ರಿಲೇಟೆಡ್ ಏನೇ ಡೀಟೇಲ್ಸ್ ಇಲ್ಲ ಡೌಟ್ ಏನೋ ಕ್ವೆರಿ ಕೇಳಬೇಕಾಗಿದ್ರು ನೀವು ವಿದ್ಯಾಕಾಶಿ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ನು ಅಲ್ಲಿ ಕೇಳ್ಕೋಬಹುದು. ಆಫೀಸಿಂದು ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಸರಿನಾ? ಸೊ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ, ಡೆಮೋ ಲೆಕ್ಚರ್ಸ್ 2 ಅಲ್ಲಿ ಇವತ್ತು ನಾವು ರೀಸನಿಂಗ್ ಅನ್ನೋದೊಂದು ಸೆಕ್ಷನ್ ಬರುತ್ತೆ, ಅದರಲ್ಲಿ ಪಜಲ್ಸ್ ಅಂತ ಬರುತ್ತೆ. ಸೊ ನಾವು ಇವತ್ತು ಒಂದು ಪಜಲ್ನ ಪಿಕ್ ಮಾಡಿ ಅದನ್ನ ಸಾಲ್ವ್ ಮಾಡ್ತಾ ಇದ್ದೇವೆ, ಆಯ್ತಾ? ಕ್ವಶನ್ ಏನು ಅಂತ ನೋಡೋಣ. ಇದು ಇವತ್ತು ನಾವು ಸಾಲ್ವ್ ಮಾಡ್ತಾ ಇರೋದು ಕ್ವಶನ್. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮಗೆ ಇದು ಸಾಲ್ವ್ ಮಾಡಕ್ ಬರುತ್ತೋ ಇಲ್ಲೋ ಅದು ಸೆಕೆಂಡರಿ. ನನ್ನ ಸೊಲ್ಯೂಷನ್ ನೋಡೋಕ್ಕಿಂತ ಮುಂಚೆ ನೀವಾಗೆ ಈ ವಿಡಿಯೋನ ಪಾಸ್ ಮಾಡಿ ಸ್ವಂತ ಟ್ರೈ ಮಾಡಿ. ನಿಮ್ಮ ಅಪ್ರೋಚ್ ಏನು, ಎಷ್ಟು ಟೈಮ್ ನೀವು ತಗೋತೀರ ಅನ್ನೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಅದಾದ್ಮೇಲೆ ನೀವು ನನ್ನ ಅಪ್ರೋಚ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಟೈಪ್ ನೀವು ಥಿಂಕ್ ಮಾಡಬೇಕಾಗಿತ್ತು, ಯಾವ ತರ ಇದನ್ನ ಅಪ್ರೋಚ್ ಮಾಡಬೇಕಾಗಿತ್ತು ಅನ್ನೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಆ ತರ ಮಾಡಿದಾಗ ಮಾತ್ರ ನಿಮ್ಗೆ ಏನಂತಂದ್ರೆ ಮುಂದೆ ನೀವು ಈ ಟೈಪ್ ಪಜಲ್ಸ್ ಬಂದ್ರೆ ಯಾವ ತರ ನನ್ನ ಥಿಂಕಿಂಗ್ ಇರ್ಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ನನ್ನ ಸೊಲ್ಯೂಷನ್ ನೋಡ್ತೀರಾ ಮತ್ತೆ ನೀವಾಗೆ ಟ್ರೈ ಮಾಡಕ್ ಹೋದಾಗ ನಿಮ್ಗೆ ಐಡಿಯಾ ಸಿಗಲ್ಲ. ಅದಕ್ಕೆ ಸೊ ನೀವೇನಂದ್ರೆ ಪಾಸ್ ಮಾಡಿ ಟ್ರೈ ಮಾಡಿ, ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದಾದ್ಮೇಲೆ ನೀವು ನನ್ನ ಸೊಲ್ಯೂಷನ್ ನೋಡಬಹುದು, ಸರಿನಾ? ಸೊ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ನಾನು ಸ್ವಲ್ಪ ಸ್ಲೋ ಆಗಿ ಈ ಪಜಲ್ನ ಹೇಳ್ಬಹುದು. ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಕಂಫರ್ಟ್ ಪ್ರಕಾರ ನೀವು ಯೂಟ್ಯೂಬ್ ಅಲ್ಲಿ ಇದ್ರದ್ದು ಸ್ಪೀಡ್ ಅನ್ನ ಚೇಂಜ್ ಮಾಡ್ಕೊಂಡು ನೀವು ವಿಡಿಯೋನ ನೋಡಿ. ಅಷ್ಟು ಹೇಳ್ತಾ ಈ ಪಜಲ್ನ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಲೈನ್ ಅಲ್ಲಿ ಏನಿದೆ ಅಂತಂದ್ರೆ 8 ಪರ್ಸನ್ಸ್ ದಟ್ ಈಸ್ ಎ ಟು ಎಚ್ ತನ ಹೆಸರು ಕೊಟ್ಟಿದ್ದಾರೆ, ಹೂ ಆಲ್ ಬಿಲಾಂಗ್ ಟು ಡಿಫ್ರೆಂಟ್ ಕಂಟ್ರೀಸ್. ಇಲ್ಲಿ ತನ ನಾವು ಇದನ್ನು ಓದಿದೀವಿ. ಈ ತರ ಪಜಲ್ ಬಂದಾಗ ನೀವು ಫಸ್ಟ್ ಕೆಲಸ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಹತ್ರ ರಫ್ ಶೀಟ್ ಇರುತ್ತೆ. 8 ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದ್ಮೇಲೆ ನಾನು ಸ್ವಲ್ಪ ಟೈಮ್ ಸೇವ್ ಮಾಡಕಂತ ಆಲ್ರೆಡಿ ಇಲ್ಲಿ ಬರ್ಕೊಂಡಿದೀನಿ. ನೀವೇನ್ ಮಾಡ್ಬೇಕು, ಪರ್ಸನ್ಸ್ ಅಂತ ಆದ್ರೂ ಬರ್ಕೋರಿ, ಏನಂತ ಆದ್ರೂ ಬರ್ಕೋರಿ, ಬಟ್ ಸಪರೇಟ್ ನಿಮ್ ರಫ್ ಶೀಟ್ಸ್ ಅಲ್ಲಿ ಈ ತರ ಅವ್ರ ಎಲ್ಲ ಹೆಸರನ್ನ ನೀವು ಮೆನ್ಷನ್ ಮಾಡ್ಕೋಬೇಕು. ಇಲ್ಲಿ ಬಿಕಾಸ್ ಡಿಫ್ರೆಂಟ್ ಹೆಸರಿದೆ ABCD ಅಂತ ನಾವು ಬರ್ಕೊಂಡಿದೀವಿ. ಸಪೋಸ್ ಎಲ್ಲಾದ್ರೂ ಸೇಮ್ ಹೆಸರು ಬಂದಿದ್ರೆ ನೀವು ಫಸ್ಟ್ 2 ಲೆಟರ್ಸ್ ನ ಪಿಕ್ ಮಾಡ್ಕೊಂಡು ಇಲ್ಲಿ ಬರಿ, ಕಂಪ್ಲೀಟ್ ನೇಮ್ ಎಲ್ಲ ಬರೆಯೋದು ಅವಶ್ಯಕತೆ ಇಲ್ಲ. ಫಸ್ಟ್ ಲೆಟರ್ ನ ಪಿಕ್ ಮಾಡಿ, ಯಾರ್ದಾದ್ರೂ ಇಬ್ಬರು ಪರ್ಸನ್ಸ್ ಹೆಸರು ಸೇಮ್ ಇದ್ರೆ ಫಸ್ಟ್ 2 ಲೆಟರ್ಸ್ ನ ಪಿಕ್ ಮಾಡ್ಕೊಂಡು ನೀವು ಇಲ್ಲಿ ಅವ್ರ ಹೆಸರನ್ನ ಬರ್ಕೋಬಹುದು. ಇಷ್ಟ ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ P to W ತನ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ P to W ಅಂಡ್ W ಬಟ್ ನಾಟ್ ನೆಸೆಸರ್ಲಿ ಇನ್ ದ ಸೇಮ್ ಆರ್ಡರ್. ಸೊ ಇವ್ರ ಏನಂತಂದ್ರೆ ಇಲ್ಲಿ ಕೊಟ್ಟಿರೋದು 8 ಡಿಫ್ರೆಂಟ್ ಪರ್ಸನ್ ಹೆಸರುಗಳಿದೆ, ಇವರೆಲ್ಲರೂ ಡಿಫ್ರೆಂಟ್ ಕಂಟ್ರೀಸ್ ಬಿಲಾಂಗ್ ಆಗ್ತಾರೆ. ಆ ಕಂಟ್ರಿ ಹೆಸರುಗಳು ಇಲ್ಲಿದೆ. ಸೊ ಇದೇನಪ್ಪಾ ಅಂತಂದ್ರೆ ಇದು ಕಂಟ್ರಿ, ಡಿಫ್ರೆಂಟ್ ಕಂಟ್ರೀಸ್ ಇದೆ ಇಲ್ಲಿ, ಇದನ್ನ ನಾವು ಮೆನ್ಷನ್ ಮಾಡ್ಕೊಂಡ್ವಿ. ಎಲ್ಲಿ ತನಾಗಿದೆ, ಇಲ್ಲಿ ತನಾಗಿದೆ. ಇದರ ಅರ್ಥ ನೋಡಿ, ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್ ಅಂತಂದ್ರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಏನ್ ಅನ್ಕೊಂಡ್ಬಿಡ್ತಾರ ಅಂತಂದ್ರೆ A P ಕಂಟ್ರಿಗೆ ಬಿಲಾಂಗ್ ಆಗ್ತಾನೆ, B ಅನ್ನೋನು Q ಗೆ ಬಿಲಾಂಗ್ ಆಗ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅವ್ರೇನ್ ಹೇಳಿದಾರೆ, ಇದು ರ್ಯಾಂಡಮ್ ಆಗಿದೆ, A to H ಅಂತ ಸುಮ್ಮನೆ ಕೊಟ್ಟಿದ್ದಾರೆ. ಇವರು ಇದೇ ಕಂಟ್ರಿಗೆ ಬಿಲಾಂಗ್ ಆಗಲ್ಲ, ಯಾವುದೇ ಬೇರೆ ಬೇರೆ ಕಂಟ್ರಿಗೆ ಬಿಲಾಂಗ್ ಆಗ್ಬೋದು. ಅದಕ್ಕೆ ಅವ್ರ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಆರ್ಡರ್ ಸೇಮ್ ಇಲ್ಲ, ಬೇರೆ ಬೇರೆ ಇದೆ, ನಾವು ಸುಮ್ಮನೆ ಹೆಸರನ್ನ ಮೆನ್ಷನ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇಷ್ಟ ಆಯ್ತಾ? ಇದಾದ್ಮೇಲೆ ಏನಂತಂದ್ರೆ ರೀಸನಿಂಗ್ ಅಲ್ಲಿ ಯಾವುದೇ ಒಂದು ಪಜಲ್ ಬಂದ್ರು ಈ ತರ ಫಿಲಪ್ ಆಗಿರುತ್ತೆ ಎಲ್ಲಾ ಡೇಟಾನು, ಅಂದ್ರೆ ಕ್ಲಟರ್ಡ್ ಆಗಿರುತ್ತೆ. ನೀವೇನ್ ಮಾಡ್ಬೇಕಂತಂದ್ರೆ ಒಂದೊಂದು ಲೈನ್ ಅನ್ನ ಓದಿ ಅದನ್ನ ಸ್ಪ್ಲಿಟ್ ಮಾಡಿ ಸಪರೇಟ್ ಆಗಿ ಡೇಟಾನ ಬರ್ಕೋಬೇಕು. ಅವಾಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಏನ್ ಆಗ್ತಾ ಇದೆ ಅಂತ ಒಂದು ಐಡಿಯಾ ಬರುತ್ತೆ. ಯಾವ ತರ ಅಂತಂದ್ರೆ ಈಗ ನೋಡಿ, ಫಸ್ಟ್ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ, A ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ P ಅಂಡ್ U. ಇಲ್ಲಿ ತನ ನಾವು ಓದಿದ್ವಿ. ಸೊ ಫಸ್ಟ್ ಪಾಯಿಂಟ್ ಅಂತ ನಾವ್ ಏನ್ ಬರ್ಕೋಬಹುದು, A ಅನ್ನೋನು ಡಸ್ ನಾಟ್ ಬಿಲಾಂಗ್, ನಾನು ಇನ್ನು ನಾಟ್ ಈಕ್ವಲ್ ಟು ಅಂತ ಬರಿತಾ ಇದೀನಿ. ಇಲ್ಲಿ ನೋಡಿ ಏನಂತಂದ್ರೆ ಸಿಂಪಲ್ ಆಗಿ ಒಂದು ನೊಟೇಶನ್ ಇದು. ನಾಟ್ ಈಕ್ವಲ್ ಟು ಅಂತಂದ್ರೆ ಏನಪ್ಪಾ ಅಂತಂದ್ರೆ A ಅನ್ನೋನು P ಮತ್ತೆ U ಕಂಟ್ರಿಗೆ ಬಿಲಾಂಗ್ ಆಗಲ್ಲ, ಇಲ್ಲ ಅಂತಂದ್ರೆ ಅವನು ಇಲ್ಲಿಗೆ ಹೋಗಕ್ ಆಗಲ್ಲ ಅಂತ. ಯಾವ ತರ ಆದ್ರೂ ಅರ್ಥ ಮಾಡ್ಕೊಳ್ಳಿದಾನೆ. ಸೊ ನೊಟೇಶನ್ ನಾವು ಯಾವ್ದು ಬೇಕಾದ್ರೂ ನಮ್ದೇ ನೊಟೇಶನ್ ನಾವು ಯೂಸ್ ಮಾಡ್ಕೋಬಹುದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಡಸ್ ನಾಟ್ ಬಿಲಾಂಗ್ ಟು, ಅವ್ನು ಬಿಲಾಂಗ್ ಆಗಲ್ಲ ಅನ್ನೋದಕ್ಕೆ ನಾನು ನಾಟ್ ಈಕ್ವಲ್ ಟು ಸಿಂಬಲ್ ಅನ್ನ ಬರಿತಾ ಇದ್ದೀನಿ. ಬಿಲಾಂಗ್ಸ್ ಟು ಅಂತ ಅಂದ್ರೆ ನಾನು ಈಕ್ವಲ್ ಟು ಅಂತ ಬರಿತೀನಿ, ಅದನ್ನ ಮುಂದೆ ನೋಡೋಣ ಅಂತೆ.
ಈ ಪಾಯಿಂಟ್ ಆಯ್ತಾ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಡಿ ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ ಪಿ ಅಂಡ್ ಕ್ಯೂ. ನೋಡಿ ಇದು ಡಸ್ ನಾಟ್ ಬಿಲಾಂಗ್ ಅಂತ ಇದೆ ಅಂದ್ರೆ ಏನು, ಡಿ ಅನ್ನೋನು ಇಲ್ಲಿ ಯಾವ ಕಂಟ್ರಿಗೆ ಹೋಗಕ್ಕಾಗಲ್ಲ, ಪಿ ಮತ್ತೆ ಕ್ಯೂ ಅನ್ನೋ ಕಂಟ್ರಿಗೆ ಇವನು ಹೋಗಕ್ಕಾಗಲ್ಲ. ಎರಡನೇ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಸಿ ಬಿಲಾಂಗ್ಸ್ ಟು ಟಿ. ಇಲ್ಲಿ ನೋಡಿ ಬಿಲಾಂಗ್ಸ್ ಟು ಅಂತ ಅಂದಿದ್ದಾರೆ ಅಂದ್ರೆ ಇವನು ಇದೇ ಕಂಟ್ರಿಗೆ ಬಿಲಾಂಗ್ ಆಗ್ತಾನೆ ಅಂತ ಅರ್ಥ. ನಾನು ಅದಕ್ಕೆ ಈಕ್ವಲ್ ಟು ಅಂತ ಬರೆದು ಬಿಡ್ತೀನಿ ಇಲ್ಲಿ, ಸಿ ಬಿಲಾಂಗ್ಸ್ ಟು ಟಿ. ಇದರಲ್ಲಿ ಈಗ ನೀವು ಡಿಫ್ರೆನ್ಶಿಯೇಟ್ ಏನ್ ಮಾಡ್ಬೇಕು ಅಂತಂದ್ರೆ, ಸಿ ಅನ್ನೋನು ಇದೇ ಕಂಟ್ರಿಗೆ ಬಿಲಾಂಗ್ ಆಗ್ತಾನೆ ಅಂತಂದ್ರೆ ಇದು ಒಂದೇ ಸೇಮ್ ಆಯ್ತು. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಡೈರೆಕ್ಟ್ ಡೇಟಾ ಅಂತ ಕರಿತೀವಿ. ಇದ್ರ ಮೀನಿಂಗ್, ಇದ್ರ ಅಡ್ವಾಂಟೇಜ್ ಏನಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಅಷ್ಟೇ ನೆನಪಿಟ್ಕೊಳ್ಳಿ, ಇದನ್ನ ಡೈರೆಕ್ಟ್ ಡೇಟಾ ಅಂತ ಕರಿತೀವಿ. ಇಲ್ಲಿ ನೀವು ನಾಟ್ ಈಕ್ವಲ್ ಟು ಅನ್ನೋದನ್ನ ಏನ್ ನೋಡ್ತಾ ಇದ್ರಲ್ಲ, ಇದು ಒಂದು ಇನ್ಡೈರೆಕ್ಟ್ ಡೇಟಾ. ಇನ್ಡೈರೆಕ್ಟ್ ಅಂತಂದ್ರೆ ಎ ಅನ್ನೋನು ಈ 2 ಕಂಟ್ರಿಗೆ ಬಿಲಾಂಗ್ ಆಗಲ್ಲ ಅಂತ ಕೊಟ್ಟಿದ್ದಾರೆ, ಬಟ್ ನಮಗ್ ಡೈರೆಕ್ಟ್ ಆಗಿ ಗೊತ್ತಿಲ್ಲ ಇವನು ಯಾವ ಕಂಟ್ರಿಯಲ್ಲಿ ಇರ್ತಾನೆ ಅನ್ನೋ ಐಡಿಯಾನೇ ಇಲ್ಲ ನಮಗೆ. ಇಲ್ಲಿ ಇರಲ್ಲ ಅಂತ ಅಂದ್ಬಿಟ್ಟಿದ್ದಾನೆ. ಸಪೋಸ್ ಈಗ ಅನ್ಕೊಳ್ಳಿ ನೀವು ಇಂಡಿಯಾದಲ್ಲಿ ಇರ್ತೀರಾ, ನಾವು ಡೈರೆಕ್ಟ್ ನೀವು ಇಂಡಿಯಾದಲ್ಲಿ ಇರ್ತೀರಾ ಅಂತ ನಾನು ಅಂದ್ರೆ ಅದು ಡೈರೆಕ್ಟ್ ಡೇಟಾ ಆಗುತ್ತೆ. ಅದನ್ನ ಬಿಟ್ಟು ನಾನು ನಿಮಗೆ ನೀವು ಪಾಕಿಸ್ತಾನದಲ್ಲಿ ಇರಲ್ಲ, ನೀವು ಬಾಂಗ್ಲಾದೇಶಲ್ಲಿ ಇರಲ್ಲ ಅಂತಂದ್ರೆ ಹೌದು ತುಂಬಾ ಕಂಟ್ರಿ ಇದೆ, ಇರಲ್ಲ ಅಂತ ನಾನು ಹೇಳ್ಕೊಂಡ್ ಕುಂತ್ರಿ ಯಾವ ಕಂಟ್ರಿಗೆ ನೀವು ಬಿಲಾಂಗ್ ಆಗ್ತೀರಾ ಅದು ನಾನು ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನೋಡಿ ನಾಟ್ ಈಕ್ವಲ್ ಟು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಡೇಟಾ ಇಲ್ಲ, ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಇನ್ಡೈರೆಕ್ಟ್ ಡೇಟಾ ಅಂತ ಕರಿತೀವಿ. ಇದು ಏನಪ್ಪಾ ಡೈರೆಕ್ಟ್, ಅವ್ನು ಯಾವ ಕಂಟ್ರಿಗೆ ಬಿಲಾಂಗ್ ಆಗ್ತಾರ ಅಂತ ಡೈರೆಕ್ಟ್ ಆಗಿ ನಮ್ಗೆ ಹೇಳಿದಾರೆ ಅವರು. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂತ ಸ್ವಲ್ಪ ಟೈಮಲ್ಲಿ ನಿಮಗೆ ಗುರ್ತಾಗುತ್ತೆ. ಈಗ ಮುಂದೆ ನಾವು ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಏನಿದೆ, ಸಿ ಇಂದ ಟಿ ಆಯ್ತಾ. ನೀದರ್ ಡಿ, ಬಿ ಅಂಡ್ ಜಿ ಬಿಲಾಂಗ್ ಟು ಕಂಟ್ರಿ ಎಸ್. ಇದರ ಅರ್ಥ ಏನಂತಂದ್ರೆ ಇಲ್ಲಿ 3 ಜನ ಇದ್ದಾರೆ, ಡಿ ಅನ್ನೋನಾಯ್ತು, ಬಿ ಅನ್ನೋನಾಯ್ತು, ಜಿ ಅನ್ನೋನಾಯ್ತು. ಇವ್ರು 3 ಜನ ಏನಂತಂದ್ರೆ ನೀದರ್ ಬಿಲಾಂಗ್ ಟು, ನೀದರ್ ಅಂತಂದ್ರೆ ಇವರು ಎಸ್ ಅನ್ನೋ ಕಂಟ್ರಿಗೆ ಬಿಲಾಂಗ್ ಆಗಲ್ಲ ಅಂತ ಅರ್ಥ. ನೀದರ್ ಅಂತಂದ್ರೆ ಏನು, ಇವ್ರು 3 ಜನನು ಈ ಕಂಟ್ರಿಗೆ ಬಿಲಾಂಗ್ ಆಗಲ್ಲ. ಇಲ್ಲಿ ತನ ನಾವು ಓದಿದೀವಿ ಇದನ್ನ. ನೆಕ್ಸ್ಟ್ ಏನಿದೆಪ್ಪ, ಎಫ್ ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ ಆರ್ ಅಂಡ್ ಕ್ಯೂ. ಸೊ 5th ಪಾಯಿಂಟ್ ಇಲ್ಲಿ ಏನಿದೆ, ಎಫ್ ಅನ್ನೋನು ಯಾವ ಕಂಟ್ರಿಗೆ ಬಿಲಾಂಗ್ ಆಗಲ್ಲ, ಆರ್ ಮತ್ತೆ ಕ್ಯೂ ಅನ್ನೋ ಕಂಟ್ರಿಗೆ ಇವನು ಬಿಲಾಂಗ್ ಆಗಲ್ಲ. ಇಲ್ಲಿ ತನ ನಾವು ಕಂಪ್ಲೀಟ್ ಮಾಡಿದ್ದೇವೆ. ನೆಕ್ಸ್ಟ್, ನೀದರ್ ಜಿ ನಾರ್ ಬಿ ಬಿಲಾಂಗ್ ಟು ಕಂಟ್ರಿ ಪಿ ಅಂಡ್ ವಿ. ನೋಡಿ ನೀದರ್ ಜಿ ನಾರ್ ಬಿ ಅಂತಂದ್ರೆ ಜಿ ಮತ್ತೆ ಬಿ ಇವ್ರಿಬ್ರಲ್ಲೂ ಯಾರೂನು ಇವ್ 2 ಕಂಟ್ರಿಗೆ ಬಿಲಾಂಗ್ ಆಗಲ್ಲ, ಪಿ ಮತ್ತೆ ವಿಗೆ. ಇಲ್ಲಿ ತನ ನಾವು ಓದಿದ್ವಿ ಆಯ್ತಾ. ನೆಕ್ಸ್ಟ್ ಏನು, ಎಚ್ ಬಿಲಾಂಗ್ಸ್ ಟು ಯು. ಇದು ನೋಡಿ ಬಿಲಾಂಗ್ಸ್ ಅಂತ ಇದೆ, ಸೊ ನಾನು ಇಲ್ಲಿ ಏನ್ ಬರಿಬಹುದು, ಎಚ್ ಬಿಲಾಂಗ್ಸ್ ಟು ಅಂದ್ರೆ ಎಚ್ ಅನ್ನೋನು ಯು ಕಂಟ್ರಿಯಲ್ಲೇ ಇರ್ತಾನೆ, ಇಲ್ಲ ಯು ಕಂಟ್ರಿಗೆ ಇವ್ನು ಬಿಲಾಂಗ್ ಆಗ್ತಾನೆ ಅಂತ ಅರ್ಥ. ನೆಕ್ಸ್ಟ್, ಎ ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ ವಿ. ಇಲ್ಲಿ 8th ಪಾಯಿಂಟ್ ನ ಏನ್ ಬರಿಬಹುದು ಅಂತಂದ್ರೆ ಎ ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ ವಿ, ಅವನಲ್ಲಿ ಇರೋದಿಲ್ಲ. ಇಷ್ಟನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಅದಾದ್ಮೇಲೆ 9th ಪಾಯಿಂಟ್ ಏನ್ ಹೇಳ್ತಾ ಇದೆ, ಎಫ್ ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ ಪಿ. ಆಯ್ತು, ಇಲ್ಲಿ ಏನ್ ಬರಿಬಹುದು ನಾನು, ಎಫ್ ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ ಪಿ, ಇದನ್ನು ಬರ್ಕೋಬಹುದು. ಇದಾಯ್ತು. ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತ ನೋಡೋಣ. ಲಾಸ್ಟ್ ಪಾಯಿಂಟ್ ಏನಂದ್ರೆ ಬಿ ಅಂಡ್ ಡಿ ಡಸ್ ನಾಟ್ ಬಿಲಾಂಗ್ ಟು ಕಂಟ್ರಿ ಆರ್ ಅಂಡ್ ವಿ. ಸೊ ಇಲ್ಲಿ ಬಿ ಅನ್ನೋನು ಒಬ್ನಿದಾನೆ, ಬಿ ಮತ್ತೆ ಡಿ ಇವ್ರಿಬ್ರು ಯಾವ ಕಂಟ್ರಿಗೆ ಬಿಲಾಂಗ್ ಆಗಲ್ಲ, ಆರ್ ಮತ್ತೆ ವಿ ಇವ್ 2 ಕಂಟ್ರಿಗೂ ಇವ್ರಿಬ್ರು ಬಿಲಾಂಗ್ ಆಗಲ್ಲ. ಇಷ್ಟು ಡೇಟಾನ ನಾವು ಬರ್ಕೊಂಡಿದೀವಿ ಆಯ್ತಾ. ಈಗ ಇದನ್ನ ನಾನು ಯಾವ ತರ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಲ್ಲ ಅದೇ ತರ ನಿಮಗೆ ನಾನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಮೆನ್ಷನ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಈ ತರ ಪಾಯಿಂಟ್ಸ್ ಇದೆಯಲ್ಲ, ಇದು ಎಲ್ಲಾ ಪಜಲ್ಸಿಗೂ ಬರಿಬೇಕನ್ನೋ ಒಂದು ರೂಲ್ಸ್ ಏನು ಇಲ್ಲ ಆಯ್ತಾ. ಕಾಂಪ್ಲೆಕ್ಸ್ ಪಜಲ್ಸಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಇಷ್ಟೆಲ್ಲಾ ಡೇಟಾ ಕೊಟ್ಟರೆ ನಾವು ಯಾವ ಸೆಂಟೆನ್ಸ್ ಎಲ್ಲಿ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ನಾವೇನ್ ಮಾಡ್ಕೋತೀವಿ ಅಂದ್ರೆ ಸಪರೇಟ್ ಆಗಿ ಒಂದೊಂದು ಸೆಂಟೆನ್ಸ್ ಓದಿ ಅದನ್ನ ಪಾಯಿಂಟ್ಸ್ ಅಲ್ಲಿ ಬರ್ಕೊಂಡ್ಬಿಡ್ತೀವಿ. ಬರ್ಕೊಂಡ್ಮೇಲೆ ಏನಾಗತ್ತಂದ್ರೆ ನಮಗೆ ಇಲ್ಲಿ ಡೇಟಾನ ಟೇಬಲ್ ಅಲ್ಲಿ ಫಿಲ್ ಮಾಡಕ್ ತುಂಬಾ ಈಸಿ ಆಗ್ಬಿಡುತ್ತೆ. ಈಗ ನಾವ್ ಇದನ್ನ ಸಾಲ್ವ್ ಮಾಡೋಣ. ಫಸ್ಟ್ ಏನು, ಇಲ್ಲಿ ನೋಡಿ ಇವ್ರು ಯಾವ ಕಂಟ್ರಿಗೆ ಬಿಲಾಂಗ್ ಆಗ್ತಾರೆ ಅಂತ ನಾವು ಹೇಳ್ಬೇಕಿಲ್ಲಿ. ಸೊ ನಮಗೇನಂತಂದ್ರೆ ಇಷ್ಟು ಜನ ಇದ್ದಾರೆ ಅಂತ ಗುರುತಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಕಾಲಮ್ ನಲ್ಲಿ ಪರ್ಸನ್ಸ್ ಅನ್ನ ಬರ್ಕೊಂಡ್ಬಿಡ್ತೀನಿ. ಏನಂತ ಬರ್ಕೋಬಹುದು ನಾನು ಇಲ್ಲಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಪರ್ಸನ್ ನಾನು ಇಲ್ಲಿ ಬರ್ಕೊಂಡ್ಬಿಟ್ಟೆ. ಬರ್ಕೊಂಡ್ಮೇಲೆ ನಾನು ನಿಮ್ಗೆ ಮುಂಚೆ ಏನ್ ಹೇಳಿದ್ದೆ ಅಂದ್ರೆ ಡೈರೆಕ್ಟ್ ಡೇಟಾ ನಮ್ಗೆ ತುಂಬಾ ಅಡ್ವಾಂಟೇಜು. ಇಲ್ಲಿ ನೋಡಿ ಇಲ್ಲಿ ಒಂದು ಡೈರೆಕ್ಟ್ ಡೇಟಾ ಇದೆ, ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಡೈರೆಕ್ಟ್ ಡೇಟಾ ಇದೆ ಈಕ್ವಲ್ಸ್ ಟು ಅಂತ ಅಂದ್ರೆ ಇದ್ರದ್ದು ಅಡ್ವಾಂಟೇಜ್ ಏನಂತಂದ್ರೆ ನಮಗೆ ಯಾರು ಯಾವ ಕಂಟ್ರಿಗೆ ಬಿಲಾಂಗ್ ಆಗ್ತಾರೆ ಅಂತ ಹುಡುಕೋ ಅವಶ್ಯಕತೆ ಇಲ್ಲ. ಅವರೇ ಕ್ವಶನ್ ಅಲ್ಲೇ ನಮಗೆ ಆನ್ಸರ್ ಕೊಟ್ಬಿಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಡೇಟಾನ ಮುಂಚೆನೆ ತುಂಬಿಡ್ತೀವಿ. ಸೊ ಇಲ್ಲೇನ್ ಕೊಟ್ಟಿದಾರಪ್ಪ,
ಸಿ ಅನ್ನೋನು ಟಿ ಕಂಟ್ರಿಗೆ ಬಿಲಾಂಗ್ ಆಗ್ತಾನೆ. ಸಿ ಅನ್ನೋನು ಎಲ್ಲಿ ಇರ್ತಾನೆ, ಟಿ ಕಂಟ್ರಿ ಅಲ್ಲಿ ಇರ್ತಾನೆ. ಸೊ ಈ ಡೇಟಾನ ನಾವು ಫಿಲ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿಂದ ಇದನ್ನ ತೆಗೆದು ಬಿಡ್ತೀವಿ. ಸೊ ನಮಗೆ ಕನ್ಫ್ಯೂಷನ್ ಆಗ್ಬಾರ್ದು, ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅರ್ಥ. ಸೇಮ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಇದನ್ನ ನೋಡಿ, ಇದನ್ನೆಲ್ಲ ನಾವು ಟೇಬಲ್ ಎಂಟ್ರಿ ಮಾಡಿಬಿಟ್ಟಿದ್ವಿ, ಇದು ಈಗ ಯೂಸ್ ಇಲ್ಲ. ನೆಕ್ಸ್ಟ್ ಏನಂತಂದ್ರೆ ಸಿ ಅನ್ನೋನಿಗೆ ಟಿ ಅಂತ ಒಂದು ಕಂಟ್ರಿ ಕೊಟ್ಟು ಬಿಟ್ಟಿದ್ವಿ ನಾವು. ಟಿ ಮತ್ತೆ ಬೇರೆ ಯಾರಿಗೂ ಕೊಡಕ್ ಆಗಲ್ಲ. ಸೊ ಅದನ್ನ ಸ್ಕ್ರಾಚ್ ಮಾಡ್ಕೊಳ್ಳಿ. ನೀವ್ ಏನ್ ರಫ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ತಿರಲ್ಲ, ಇದನ್ನ ನೀವು ಸ್ಕ್ರಾಚ್ ಮಾಡ್ಲಿಲ್ಲ ಅಂದ್ರೆ ನೀವು ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಟಿ ಯಾರಿಗೂ ಕೊಡ್ಬೇಕಾ ನಾನು ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದರ ಬದಲು ಸಿ ಅನ್ನೋನು ಟಿ ಅಲ್ಲಿ ಇರ್ತಾನೆ, ಮತ್ತೆ ಇಲ್ಲಿ ಯಾರು ಇರಕ್ ಆಗಲ್ಲ, ಯಾಕಂದ್ರೆ ಅದು ಪಜಲ್ ಅಲ್ಲಿ ಆಲ್ರೆಡಿ ಕೊಟ್ಟಿದೆ. ಅದಕ್ಕೆ ನಾವು ಟಿ ಅನ್ನೋದನ್ನ ತೆಗೆದು ಬಿಡೋಣ ಇಲ್ಲಿ, ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ, ನೆಕ್ಸ್ಟ್ ಪಾಯಿಂಟ್ ನೋಡಿ ಡೈರೆಕ್ಟ್ ಡೇಟಾ. ಎಚ್ ಅನ್ನೋನು ಯು ಕಂಟ್ರಿಯಲ್ಲಿ ಇರ್ತಾನೆ ಅಂತ ಕೊಟ್ಟಿದ್ದಾರೆ. ಎಚ್ ಅನ್ನೋನು ಯು ಕಂಟ್ರಿಯಲ್ಲಿ ಇರ್ತಾನೆ. ಸೊ ನಾವೇನ್ ಮಾಡೋಣ, ಇದು ಡೈರೆಕ್ಟ್ ಡೇಟಾ ಯೂಸ್ ಮಾಡಿದ್ವಾ, ಇದನ್ನ ತೆಗೆದ್ಬಿಡೋಣ. ಇದನ್ನ ತೆಗೆದ್ಮೇಲೆ ಇಲ್ಲಿ ನಾವು ಯುನ ಸ್ಕ್ರಾಚ್ ಮಾಡ್ಬಿಡೋಣ, ಯಾಕಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು. ಇಲ್ಲಿ ಒಬ್ನು ಒಂದೇ ಕಂಟ್ರಿಯಲ್ಲಿ ಇರಬಹುದು, ಹಾಗಾಗಿ ಇವ್ರಿಬ್ರಿಗೂ ನಾವು ಕಂಟ್ರಿ ಅಲಾಟ್ ಮಾಡಿದೀವಿ ಅಂತ ಅಂದ್ಮೇಲೆ ಅದ್ರ ಮತ್ತೆ ರಿಯೂಸ್ ಮಾಡಕ್ ಆಗಲ್ಲ. ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ಏನಂತಂದ್ರೆ ಈಗ ನಾವು ಬೇರೆಯವ್ರದೆಲ್ಲರೂ ಯಾವ ಕಂಟ್ರಿಗೆ ಬಿಲಾಂಗ್ ಆಗ್ತಾರಂತ ನಾವು ಹುಡುಕ್ಬೇಕು. ಯಾವ ತರ ಮಾಡೋಣ, ಒಂದೊಂದು ಡೇಟಾನ ಪಿಕ್ ಮಾಡ್ಕೊಂಡು ಫಿಲ್ಅಪ್ ಮಾಡ್ಕೊಂಡು ಹೋಗೋಣ. ನೋಡಿ ಏನ್ ಕೊಟ್ಟಿದ್ದಾರೆ, ಎ ಅನ್ನೋನು ಪಿ ಮತ್ತೆ ಯು ಅಲ್ಲಿ ಇರಕ್ಕಾಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಕಾಲಮ್ ಅಲ್ಲಿ ಏನಂತಂದ್ರೆ ನಾಟ್ ಈಕ್ವಲ್ ಟು ಅಂತ ಬರ್ಕೊಂಡು ಇವ್ರು ಯಾವ ಕಂಟ್ರಿಲಿ ಇರಕ್ಕಾಗಲ್ಲ ಅನ್ನೋದು ಒಂದ್ ಸ್ವಲ್ಪ ಮೆನ್ಷನ್ ಮಾಡ್ಕೊಂಡ್ಬಿಡೋಣ, ನಮಗೆ ಈಸಿ ಆಗುತ್ತೆ. ಆಯ್ತಾ. ಎ ಅನ್ನೋನು ಇಲ್ಲಿ ಇರಲ್ಲ ಅಂತ ನಾನು ಇಲ್ಲಿ ಬರ್ಕೊಂಡ್ಬಿಟ್ಟಿದೀನಿ ಅಂದ್ಮೇಲೆ ಇದನ್ನ ನಾವು ತೆಗೆದ್ಬಿಡೋಣ. ಆಮೇಲೆ ಇಲ್ಲೇನಿದೆ, ಡಿ ಅನ್ನೋನು ಪಿ ಮತ್ತೆ ಕ್ಯೂ ಅಲ್ಲಿ ಇರಲ್ಲ. ಸೊ ಡಿ ಅನ್ನೋನು ಏನಂತಂದ್ರೆ ಪಿ ಮತ್ತೆ ಕ್ಯೂ ಅಲ್ಲಿ ಇರಲ್ಲ. ಸೊ ಇದನ್ನ ನಾನು ಯೂಸ್ ಮಾಡ್ಕೊಂಡಿದೀನಿ, ಇದನ್ನ ತೆಗೆದ್ಬಿಡೋಣ. ನೆಕ್ಸ್ಟ್ ಏನಿದೆಯಪ್ಪ ನೋಡಿ, ಡಿ ಬಿ ಜಿ ಇವ್ರು ಮೂರು ಜನ ಎಸ್ ಅಲ್ಲಿ ಇರಲ್ಲ. ಸೊ ಡಿ ಅನ್ನೋನ್ ಏನಂತಂದ್ರೆ ಎಸ್ ಅಲ್ಲಿಯೂ ಇರಲ್ಲ, ಪಿ ಕ್ಯೂ ಅಲ್ಲಿಯೂ ಇರಲ್ಲ, ಎಸ್ ಅಲ್ಲೂ ಇರಲ್ಲ ಇವನು, ಅದನ್ನ ಯೂಸ್ ಮಾಡ್ಕೊಂಡೆ. ಬಿ ಅನ್ನೋನು ಎಸ್ ಅಲ್ಲಿ ಇರಲ್ಲ, ಸೊ ಇಲ್ಲೂ ನಾಟ್ ಈಕ್ವಲ್ ಟು ಎಸ್ ಅಂತ ಬರ್ಕೋರಿ. ಜಿ ಅನ್ನೋನು ಎಸ್ ಅಲ್ಲಿ ಇರಲ್ಲ, ಜಿ ಅನ್ನೋನು ಎಸ್ ಅಲ್ಲಿ ಇರಲ್ಲ. ಸೊ ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದೊಂದು ಡೇಟಾನು ಟೇಬಲ್ ಅಲ್ಲಿ ಫಿಲ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಇದನ್ನ ಯೂಸ್ ಮಾಡಿದೀವಿ, ತೆಗೆದ್ಬಿಡಿ, ಕನ್ಫ್ಯೂಷನ್ ಆಗ್ಬಾರ್ದು ನಮಗೆ. ಆಮೇಲೆ ಏನಿದೆ ಅಂತಂದ್ರೆ ಎಫ್ ಅನ್ನೋನು ಆರ್ ಮತ್ತೆ ಕ್ಯೂ ಅಲ್ಲಿ ಇರಲ್ಲ. ಎಫ್ ಅನ್ನೋನು ಆರ್ ಮತ್ತೆ ಕ್ಯೂ ಅಲ್ಲಿ ಇರಲ್ಲ. ಸೊ ಇದನ್ನ ನಾನು ಯೂಸ್ ಮಾಡ್ಕೊಂಡಿದೀನಿ. ನೋಡಿ ಜಿ ಅನ್ನೋನು ಪಿ ಮತ್ತೆ ವಿ ಅಲ್ಲಿ ಇರಲ್ಲ. ಜಿ ಅನ್ನೋನು ಪಿ ಮತ್ತೆ ವಿ ಅಲ್ಲಿ ಇರಲ್ಲ. ಮತ್ತೆ ಬಿ ಅನ್ನೋನು ಪಿ ಮತ್ತೆ ವಿ ಅಲ್ಲಿ ಇರಲ್ಲ. ಬಿ ಅನ್ನೋನು ಪಿ ಮತ್ತೆ ವಿ ಅಲ್ಲಿ ಇರಲ್ಲ. ಸೊ ಇದನ್ನ ನಾವು ಸ್ಕ್ರಾಚ್ ಮಾಡ್ಬಿಡೋಣ ಅಂತೆ. ನೆಕ್ಸ್ಟ್ ಏನಪ್ಪಾ ಬರುತ್ತೆ, ಎ ಅನ್ನೋನು ವಿ ಅಲ್ಲಿ ಇರಲ್ಲ. ಸೊ ಎ ಅನ್ನೋನು ವಿ ಅಲ್ಲಿ ಇರಲ್ಲ, ಇದನ್ನ ಯೂಸ್ ಮಾಡ್ಕೊಂತೀವಿ. ಎಫ್ ಅನ್ನೋನು ಪಿ ಅಲ್ಲಿ ಇರಲ್ಲ. ಎಫ್ ಅನ್ನೋನು ಪಿ ಅಲ್ಲಿ ಇರಲ್ಲ. ಸೊ ಇದು ಯೂಸ್ ಆಯ್ತು. ಈಗ ಬಿ ಅನ್ನೋನು ಆರ್ ಮತ್ತೆ ವಿ ಅಲ್ಲಿ ಇರಲ್ಲ. ಬಿ ಅನ್ನೋನು ವಿ ಅಂತೂ ಇಲ್ಲಿದೆ, ಆರ್ ಅಷ್ಟೇ ಬರ್ಕೊಳ್ಳಿ ನೀವು. ಡಿ ಅನ್ನೋನು ನೋಡಿ ಆರ್ ಮತ್ತೆ ವಿ ಅಲ್ಲಿ ಇರಕ್ಕಾಗಲ್ಲ. ಡಿ ಅನ್ನೋನು ಆರು ಮತ್ತೆ ವಿ ಅಲ್ಲಿ ಇರಕ್ಕಾಗಲ್ಲ. ಸೊ ಈಗ ಏನಾಯ್ತಂದ್ರೆ ನಾನು ಎಲ್ಲಾ ಪಾಯಿಂಟ್ಸ್ ಅನ್ನು ಇಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟಿದೀನಿ, ಎಲ್ಲಾ ಪಾಯಿಂಟ್ಸ್ ಯೂಸ್ ಆಗಿದೆ. ಈಗ ನಾನೇನಂತಂದ್ರೆ ಈ ಡೇಟಾನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಎಂಟಿ ಪ್ಲೇಸಸ್ ಇದೆಲ್ಲ ಇದನ್ನ ನಾನು ಫಿಲ್ ಮಾಡ್ಬೇಕು. ಯಾವ ತರ ಮಾಡ್ತೀರಾ, ಇಲ್ಲಿ ನೋಡಿ 4, 5, 6 ಟೋಟಲ್ 6 ಕಂಟ್ರಿಗಳು ಉಳಿದಿದೆ. ಆಯ್ತಾ, 6 ದೇಶಗಳು ಇಲ್ಲಿ ಉಳಿದಿದೆ. ನೀವು ಏನ್ ಮಾಡ್ಬೇಕಂತಂದ್ರೆ ಯಾರು ಜಾಸ್ತಿ ದೇಶಕ್ಕೆ ಹೋಗಕ್ ಆಗಲ್ಲ ಅನ್ನೋದನ್ನ ನೀವು ನೋಡ್ಬೇಕು. ಇಲ್ಲಿ ಡೇಟಾ ಪ್ರಕಾರ ನೋಡಿದ್ರೆ ಡಿ ಅನ್ನೋನ ಸ್ವಲ್ಪ ಅಬ್ಸರ್ವ್ ಮಾಡಿ. ಡಿ ಅನ್ನೋನು 5 ದೇಶಕ್ಕೆ ಹೋಗಕ್ ಆಗಲ್ಲ. ನೋಡಿ 2 ದೇಶನ ನಾನು ಆಲ್ರೆಡಿ ಫಿಲ್ ಮಾಡಿಬಿಟ್ಟಿದೀನಿ, ಅದನ್ನ ನಾನು ಮತ್ತೆ ಚೂಸ್ ಮಾಡಕ್ ಆಗಲ್ಲ. ಉಳಿದಿರೋದು 6. ಈಗ ಉಳಿದಿರೋದು 6 ಇದೆ, 5 ದೇಶಕ್ಕೆ ಇವ್ನು ಹೋಗಕ್ ಆಗಲ್ಲ ಅಂದ್ರೆ ಯಾವ್ದೋ ಒಂದು ದೇಶಕ್ಕೆ ಇವ್ನು ಹೋಗ್ಲೇಬೇಕು ತಾನೆ, ಯಾಕಂದ್ರೆ ಮಿನಿಮಮ್ ಒಂದು ಕಂಟ್ರಿ ನಾವು ಇವರಿಗೆ ಕೊಡ್ಲೇಬೇಕು. ಈಗ ಅಬ್ಸರ್ವ್ ಮಾಡಿ, ಪಿ ಕ್ಯೂ ಎಸ್ ಇದೆಯಾ, ಪಿ ಕ್ಯೂ ಎಸ್ ಇಲ್ಲಿದೆ. ಆಮೇಲೆ ಇದೆ ಆರ್ ವಿ ಆಯ್ತು. ಡಬ್ಲ್ಯೂ ನೋಡಿ 5 ಕಂಟ್ರಿಗೆ ಇವ್ನು ಹೋಗಕ್ಕಾಗಲ್ಲ, ಬಟ್ ಡಬ್ಲ್ಯೂ ಒಂದು ಉಳಿದಿದೆ. ಸೊ ಇವನ್ ಏನಂದ್ರೆ ಡಬ್ಲ್ಯೂ ಅನ್ನೋ ಒಂದು ಕಂಟ್ರಿಗೆ ಹೋಗ್ಬಹುದು. ಇಲ್ಲಿ 6 ದೇಶಗಳಿವೆ, ಇವನು 5 ದೇಶಕ್ಕೆ ಹೋಗಕ್ಕಾಗಲ್ಲ. ಇವು 5 ನೀವು ಇಲ್ಲಿಂದ ತೆಗೆದ್ರೆ ಡಬ್ಲ್ಯೂ ಒಂದು ಉಳುತ್ತೆ. ಸೊ ಇದರ ಅರ್ಥ ಏನಂದ್ರೆ ಇವನು ಡಬ್ಲ್ಯೂ ಅನ್ನೋ ಒಂದು ದೇಶಕ್ಕೆ ಹೋಗ್ತಾನೆ. ಸೊ ಇಲ್ಲಿ ಅರ್ಥ ಆಯ್ತಂದ್ರೆ ಡಿ ಅನ್ನೋನಿಗೆ ಡಬ್ಲ್ಯೂ ಅಲಾಟ್ ಆಯ್ತಂದ್ರೆ ಅದನ್ನ ನೀವು ತೆಗೆದ್ಬಿಡಿ. ಈಗ ಏನಾಯ್ತು, ಬರೀ 5 ದೇಶಗಳು ಉಳಿತು. ಸೊ ಮತ್ತೆ ನೀವೇನ್ ಹುಡುಕ್ಬೇಕಂದ್ರೆ ಯಾರು ಮ್ಯಾಕ್ಸಿಮಮ್ ದೇಶಕ್ಕೆ ಹೋಗಕ್ಕಾಗಲ್ಲ ಅನ್ನೋದನ್ನ ಹುಡುಕಿ. ಈಗ ನೋಡಿ 5 ದೇಶಕ್ಕೆ ಹೋಗಕ್ ಆಗ್ತಿದ್ದಿಲ್ವಾ. ಈಗ ನೋಡಿ ಬಿ ಅನ್ನೋನು ಅಬ್ಸರ್ವ್ ಮಾಡಿ, ಇವನು 4 ದೇಶಕ್ಕೆ ಹೋಗಕ್ಕಾಗಲ್ಲ. ಇಲ್ಲಿ ಉಳಿದಿರೋದೇ 5 ಇದೆ. 5ರಲ್ಲಿ ನಾನು ಇವನಿಗೆ ಯಾವುದೋ ಒಂದು ದೇಶನ ಕೊಡ್ಲೇಬೇಕು. ಅಂತದ್ರಲ್ಲಿ ಇವನೇಂದ್ರೆ 4 ದೇಶಕ್ಕೆ ಹೋಗಕ್ಕಾಗಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, PSVR ಅಂತ ಇದೆ, PSVR. ಸೊ ಕ್ಯೂ ಒಂದು ಉಳಿತಿಲ್ಲಿ. ಅದರ ಅರ್ಥ ಏನಂದ್ರೆ ಬಿ ಅನ್ನೋನಿಗೆ ನಾನು ಕ್ಯೂ ದೇಶ ಕೊಡ್ಲೇಬೇಕಾಗುತ್ತೆ. ಅರ್ಥ ಏನಾಯ್ತು, ಇಲ್ಲಿ ಕ್ಯೂ ಅನ್ನೋದೀಗ ಹೋಗ್ಬಿಡ್ತು, ಅದನ್ನ ಸ್ಕ್ರಾಚ್ ಮಾಡ್ಬಿಡಿ. ಆಯ್ತಾ. ನೆಕ್ಸ್ಟ್ ಆದ್ಮೇಲೆ ಇದನ್ನ ಆದ್ಮೇಲೆ ಇನ್ನೇನ್ ಮಾಡ್ಬೋದು ನಾವು, ಈಗ ಇಲ್ಲಿ ನೋಡಿ ಎ ಅನ್ನೋನು ನೋಡಿ, ಎ ಅನ್ನೋನಿಗೆ ಏನ್ ಮಾಡ್ಬೋದು, ಎ ಅನ್ನೋನು ಪಿ ಹೋಗಕ್ಕಾಗಲ್ಲ, ಯು ಮತ್ತೆ ವಿ ಹೋಗಕ್ಕಾಗಲ್ಲ.
ಸೊ ಯು ತೆಗೆದ್ಬಿಟ್ಟಿದೀವಿ ತಾನೆ. ಓಕೆ, ಇಲ್ಲಿ ಏನಂತಂದ್ರೆ ಇನ್ನೊಂದು ಸ್ವಲ್ಪ ನಾವು ತೆಗೆದ್ಬಿಡೋಣ. ನೋಡಿ ಯು ಅನ್ನೋದು ಅಲಾಟ್ ಆಗಿದೆ, ಸೊ ಇಲ್ಲಿ ಯು ಬರೋದಿಲ್ಲ, ಯು ಅನ್ನ ತೆಗೆದ್ಬಿಡೋಣ ನಾವು. ಮತ್ತೆಲ್ಲಾದ್ರೂ ಅಂದ್ರೆ ಡುಪ್ಲಿಕೇಟ್ಸ್ ಇದೆ ಇಲ್ಲಿ. ನೋಡಿ ಕ್ಯೂ ಆಲ್ರೆಡಿ ಕೊಟ್ಬಿಟ್ಟಿದೀವಿ ನಾವು ಬಿ ನ, ಸೊ ಇಲ್ಲಿ ಏನಂದ್ರೆ ಕ್ಯೂ ತೆಗೆದ್ಬಿಡಿ, ಕನ್ಫ್ಯೂಷನ್ ಆಗ್ಬಾರ್ದು ನಮಗೆ. ಕ್ಯೂ ಅನ್ನ ನಾವು ಇಲ್ಲಿ ಸ್ಕ್ರಾಚ್ ಮಾಡ್ಬಿಡೋಣ. ಆಯ್ತಾ, ಟಿ ಅಲಾಟ್ ಆಗಿದೆ, ಟಿ ಎಲ್ಲಾದ್ರೂ ಇದೆಯಾ ಇಲ್ಲಿ? ಟಿ ಎಲ್ಲೂ ಇಲ್ಲ. ಆಯ್ತು, ಡಬ್ಲ್ಯೂ ಅಲಾಟ್ ಆಗಿದೆ, ಡಬ್ಲ್ಯೂ ಎಲ್ಲೂ ಇಲ್ಲ, ಯುನು ನಾವು ತೆಗೆದ್ಬಿಟ್ಟಿದೀವಿ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನಾವ್ ಏನ್ ನೋಡೋಣ ಅಂತಂದ್ರೆ, ಈಗ ಯಾರು ಜಾಸ್ತಿ ದೇಶಕ್ಕೆ ಹೋಗಕ್ಕಾಗಲ್ಲ. ಇಲ್ಲಿ ನೋಡಿ ಜಿ ಅನ್ನೋನು 3 ದೇಶಕ್ಕೆ ಹೋಗಕ್ಕಾಗಲ್ಲ. ಇಲ್ಲಿ ಉಳಿದಿರೋದೇ 4 ಉಳಿದಿದೆ. 4 ಉಳಿದಿದೆ ಅಂದ್ಮೇಲೆ 3ನ ತೆಗೆದ್ಬಿಟ್ರೆ ಯಾವ್ದೋ ಒಂದಕ್ಕೆ ನಾನು ಕಳಿಸ್ಬೇಕು ಇವನಿಗೆ. ನೋಡಿ ಪಿ ಎಸ್ ವಿ ನ ನೀವು ನೋಡಿದ್ರೆ 6 ಒಂದೇ ಉಳಿಯುತ್ತೆ ಇಲ್ಲಿ. ಇದರ ಅರ್ಥ ಏನಂತಂದ್ರೆ ನಾನು ಜಿಗೆ 6 ಅನ್ನೋ ಒಂದು ದೇಶನ ಕೊಡ್ಲೇಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟ ಮೇಲೆ 6ನ ತೆಗೆದ್ಬಿಡಿ. ಡುಪ್ಲಿಕೇಟ್ ಅನ್ನ ತೆಗಿಬೇಕಾ? ಜಿ ಅನ್ನೋನಿಗೆ 6 ಅನ್ನೋ ಒಂದು ದೇಶ ಸಿಕ್ಕಿದೆ ಅಂದ್ಮೇಲೆ ಇಲ್ಲಿಂದ 6 ತೆಗೆದ್ಬಿಡಿ. ಸುಮ್ನೆ ಕನ್ಫ್ಯೂಷನ್ ಆಗ್ಬಾರ್ದು ನಮಗೆ. 6ನ ತೆಗೆದ್ಬಿಡೋಣ ಇಲ್ಲಿ. ಇಷ್ಟು ತೆಗೆದ್ಮೇಲೆ ಈಗ ನೆಕ್ಸ್ಟ್ ಏನ್ ಉಳಿತಪ್ಪ? ಇವರಿಬ್ರು ಉಳಿದಿದ್ದಾರೆ ಇಲ್ಲಿ. ಎಫ್ ಅನ್ನೋನಿಗೆ 6 ಇಲ್ಲ ಪಿ ಅನ್ನೋದು. ಓಕೆ, 6 ಇಲ್ಲೂ ಇದೆ, 6ನ ಮತ್ತೆ ತೆಗೆದ್ಬಿಡೋಣ ನಾವಿಲ್ಲಿ. 6ದ ಅವಶ್ಯಕತೆ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಏನಂತಂದ್ರೆ ಏನ್ ನೋಡೋಣ. ನೋಡಿ ಇಲ್ಲಿ 3 ದೇಶ ಉಳಿದಿದೆ. ಎ ಅನ್ನೋನಿಗೆ ನಾವು 2 ದೇಶಕ್ಕೆ ಕಳ್ಸಕ್ಕಾಗಲ್ಲ. ಪಿ ಮತ್ತೆ ಇವನು ವಿ ಹೋಗಕ್ಕಾಗಲ್ಲ. ಪಿ ಮತ್ತೆ ವಿ ಹೋಗಕ್ಕಾಗಲ್ಲ ಅಂದ್ರೆ ಎಸ್ ಗೆ ನಾ ಇವನು ಕಳಿಸ್ಲೇಬೇಕು, ಅದೊಂದೇ ಉಳಿದೈತೆ ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಸ್ ಅನ್ನೋ ದೇಶ ಬರುತ್ತೆ. ಎ ಎಸ್ ಅನ್ನೋ ದೇಶಕ್ಕೆ ಹೋಗ್ತಾನೆ ಅಂತ ಅರ್ಥ. ಸೊ ಎಸ್ ಇಲ್ಲಿಂದ ನಾವು ತೆಗೆದ್ಬಿಡೋಣ. ಈ ಡುಪ್ಲಿಕೇಸಿ ತೆಗಿಯಕ್ಕೆ ನಾವೇನ್ ಮಾಡೋಣ, ಇಲ್ಲಿ ಎಲ್ಲೆಲ್ಲಿ ಎಸ್ ಬರುತ್ತಲ್ಲ ಆ ಎಸ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ಬಿಡೋಣ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಇನ್ನು ನೋಡಿ ಯಾವ್ದು ಉಳಿತು ಅಂದ್ರೆ 2 ಉಳಿದಿದೆ ಇಲ್ಲಿ. 2 ಉಳಿದಿದೆ. ಎಫ್ ಅನ್ನೋನು ಪಿ ಅನ್ನೋ ದೇಶಕ್ಕೆ ಹೋಗಕ್ಕಾಗಲ್ಲ. ಉಳ್ಕಿದ ಎಲ್ಲಾ ದೇಶನೂ ಅಲೌಟ್ ಆಗಿದೆ. ಪಿ ಹೋಗಕ್ಕಾಗಲ್ಲ ಅಂದ್ರೆ ಉಳಿದಿರೋದೇ ಒಂದು ದೇಶ, ಇಲ್ಲಿ ವಿ ಅಂತ ಇವನಿಗೆ ಕೊಡ್ಲೇಬೇಕಾಗುತ್ತೆ. ಇನ್ನು ವಿ ಕೊಟ್ಟ ಮೇಲೆ ಉಳಿದಿರೋದೇನು? ಪಿ ಒಂದೇ ದೇಶ ಉಳಿದಿದೆ, ಇಲ್ಲಿ ಒಂದೇ ಪ್ಲೇಸ್ ಉಳಿದಿದೆ. ಪಿ ಅನ್ನೋನು ಇಲ್ಲಿ ಬಂದ್ಬಿಡ್ತಾನೆ. ನಿಮಗೆ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಇದೇನಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಅಷ್ಟೊಂದು ಡಿಫಿಕಲ್ಟ್ ಇಲ್ಲ, ತುಂಬಾ ಈಸಿ ಆಗಿದೆ ಇದು. ಆಯ್ತಾ, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಸಲ ವಿಡಿಯೋನ ರಿವೈಂಡ್ ಮಾಡಿ ಇದನ್ನ ಚೆಕ್ ಮಾಡಿ. ಏನಿಲ್ಲ, ಸಿಂಪಲ್ ಎಲಿಮಿನೇಷನ್ ಇದೆ ಇದರಲ್ಲಿ, ಮತ್ತೇನು ಇಲ್ಲ. ನಿಮ್ದು ಫಸ್ಟ್ ಕೆಲಸ ಏನು ಅಂತಂದ್ರೆ, ಯಾವುದೇ ಒಂದು ರೀಸನಿಂಗ್ ಕ್ವಶನ್ ಬಂದಾಗ ಈ ತರ ಒಂದೊಂದು ಲೈನ್ ಓದ್ತಾ ಸಾಲ್ವ್ ಮಾಡಿದ್ರೆ ಯಾವುದೋ ಒಂದು ಲೈನ್ ನೀವು ಮಿಸ್ ಮಾಡ್ಬಿಡ್ತೀರಾ. ಅದು ಮಿಸ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಫಸ್ಟ್ ಎಲ್ಲಾನು ಚಿಕ್ಕ ಪಾಯಿಂಟ್ಸ್ ಅಲ್ಲಿ ಒಂದೊಂದು ಡೇಟಾ ಏನ್ ಕೊಟ್ಟಿರ್ತಾರೋ ಅದನ್ನ ಫಸ್ಟ್ ಆಗಿ ಬರ್ಕೋತೀವಿ. ಬರ್ಕೊಂಡ್ಮೇಲೆ ಏನಂತಂದ್ರೆ ಈ ತರ ಒಂದು ಟೇಬಲ್ ಮಾಡ್ತೀವಿ. ಟೇಬಲ್ ಅಲ್ಲಿ ಇಲ್ಲಿ ಜನಗಳು ಕೊಟ್ಟಿದ್ದಾರೆ, ಜನಗಳು ಬರ್ಕೊಂಡ್ಬಿಡ್ರಿ. ಜನಗಳನ್ನ ಬರ್ಕೊಂಡ್ಮೇಲೆ ಅವ್ರು ಯಾವ ದೇಶಕ್ಕೆ ಬಿಲಾಂಗ್ ಆಗ್ತಾರೆ ಅಂತ ನಾವು ಸರ್ಚ್ ಮಾಡ್ಬೇಕು. ಬಟ್ ಇವೇನಂದ್ರೆ ಡೈರೆಕ್ಟ್ ಡೇಟಾ 2 ಕಡೆ ಕೊಟ್ಟಿದ್ದ. ಇದನ್ನ ಅಬ್ಸರ್ವ್ ಮಾಡಿದ್ರೆ ನೀವು 3rd ಪಾಯಿಂಟ್ ಮತ್ತೆ ಇಲ್ಲಿ 7th ಪಾಯಿಂಟ್ ಅಷ್ಟೇ ಡೈರೆಕ್ಟ್ ಡೇಟಾ ಇತ್ತು. ಸೊ ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲಿ ಡೈರೆಕ್ಟ್, ಆಮೇಲೆ ಗೆ ಇದನ್ನ ಡೈರೆಕ್ಟ್ ನಾವು ಫಿಲ್ ಮಾಡಿದ್ವಿ. ಫಿಲ್ ಮಾಡಿದ್ರೆ ಬೇರೆದೆಲ್ಲಾನು ಏನಿತ್ತು ಅಂತಂದ್ರೆ ನಾಟ್ ಈಕ್ವಲ್ ಟು ಅಂತ ಇವ್ರು ಕೊಟ್ಟಿದ್ರು ಈ ತರ. ಸೊ ನಾವೇನ್ ಮಾಡ್ಕೊಂಡ್ವಿ, ಒಂದೊಂದು ಲೈನ್ ಓದಿ ಎ ಯಾವ ದೇಶಕ್ಕೆ ಹೋಗಕ್ಕಾಗಲ್ಲ ಅವ್ನ ಮುಂದೆ ಬರ್ಕೊಳ್ಳೋದು, ಬಿ ಎಲ್ಲಿ ಹೋಗಕ್ಕಾಗಲ್ಲ, ಈ ತರ ಎಲ್ಲಾ ಬರ್ಕೊಂಡು ಆಮೇಲೆ ಏನ್ ಮಾಡೋದು ಅಂತಂದ್ರೆ ಒಂದು ಸ್ವಲ್ಪ ದೇಶಗಳು ಮಾತ್ರನೇ ಉಳಿದಿರುತ್ತೆ. ಈಗ ನಾವೇನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಯಾರು ಜಾಸ್ತಿ ದೇಶಕ್ಕೆ ಹೋಗಕ್ಕಾಗಲ್ಲ ಅನ್ನೋದು ನಾವು ನೋಡ್ಬೇಕು. ನೋಡಿ ಇದರಲ್ಲಿ ಅಂತಂದ್ರೆ, ಇದರಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವನು 5 ದೇಶಕ್ಕೆ ಹೋಗಕ್ ಆಗಲ್ಲ, ಬಟ್ ಇದರಲ್ಲಿ 6 ದೇಶಗಳು ಉಳಿದಿದ್ದು. ಸೊ ಒಂದು ದೇಶಕ್ಕೆ ನಾನು ಇವನಿಗೆ ಕಳಿಸ್ಲೇಬೇಕು. ಆ ತರ ನಾವೇನ್ ಮಾಡಿದೀವಿ ಅಂದ್ರೆ ಸಿಂಪಲ್ ಆಗಿ ಎಲ್ಲಾನು ನೋಡಿ ಎಲಿಮಿನೇಟ್ ಮಾಡ್ತಾ ಒಂದೊಂದು ದೇಶನ ನಾವು ಅವರಿಗೆ ಅಲಾಟ್ ಮಾಡಿದ್ವಿ. ಈ ತರ ಏನಾಯ್ತು ಅಂತಂದ್ರೆ, ಈಗ ಇಲ್ಲಿ ಏನಿದೆ ಅಂದ್ರೆ ಪರ್ಸನ್ಸ್ ಇದೆ, ಇಲ್ಲಿ ಕಂಟ್ರಿ ಇದೆ. ಸೊ ಆ ಪರ್ಸನ್ಗೆ ಆ ಕಂಟ್ರಿಗೆ ನಾವೀಗ ಮ್ಯಾಚ್ ಮಾಡಿದೀವಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಕ್ವಶನ್ಸ್ ಸಾಲ್ವ್ ಮಾಡೋಣ. ಕ್ವಶನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಇಸ್ ಇನ್ಕರೆಕ್ಟ್? ಯಾವುದು ತಪ್ಪಾಗಿದೆ ಕಾಂಬಿನೇಷನ್ ಅಂತ ಕೇಳಿದ್ದಾರೆ. ಬಿ ಮತ್ತೆ ಕ್ಯೂ. ನೋಡಿ ಬಿ ಕ್ಯೂ ಇದು ಕರೆಕ್ಟ್ ಕಾಂಬಿನೇಷನ್ ಇದೆ. ನಮಗೆ ಇನ್ಕರೆಕ್ಟ್ ಅಂದ್ರೆ ತಪ್ಪು ಕಾಂಬಿನೇಷನ್ ನಾವಿಲ್ಲಿ ಟಿಕ್ ಮಾಡಬೇಕು. ಸೊ ಬಿ ಕ್ಯೂ ಕರೆಕ್ಟ್ ಇದೆ, ಬಿಟ್ಬಿಡಿ. ಎಫ್ ಮತ್ತೆ ವಿನು ಕರೆಕ್ಟ್ ಕಾಂಬಿನೇಷನ್ ಇದೆ, ಇದು ಅಲ್ಲ. ಡಿ ಮತ್ತೆ ಡಬ್ಲ್ಯೂನು ಕರೆಕ್ಟ್ ಕಾಂಬಿನೇಷನ್ ಇದೆ. ಎ ಮತ್ತೆ ಪಿ, ನೋಡಿ ಎ ಜೊತೆ ಎಸ್ ಬರಬೇಕು, ಇಲ್ಲಿ ಎ ಜೊತೆ ಪಿ ಅಂತ ಕೊಟ್ಟಿದ್ದಾರೆ. ನಮಗೇನ್ ಕೇಳಿದ್ರು, ತಪ್ಪ ಕಾಂಬಿನೇಷನ್ ನೀವು ಹುಡುಕಿ ಟಿಕ್ ಹಾಕಿ ಅಂತ ಅಂದಿದ್ರು. ಇದೇ ತಪ್ಪ ಕಾಂಬಿನೇಷನ್ ಇದೆ, ಇದೇ ನಮ್ಮ ಆನ್ಸರ್ ಆಗುತ್ತೆ. ಯಾಕಂದ್ರೆ ತಪ್ಪನ್ನೇ ಹುಡುಕು ಅಂತ ಅವ್ರು ಹೇಳಿದ್ರು, ಹುಡುಕಿದ್ವಿ ನಾವು. ಇದು ಆನ್ಸರ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ಕಂಟ್ರಿ ಕ್ಯೂ? ಯಾರು ಕ್ಯೂ ಅನ್ನೋ ಒಂದು ಕಂಟ್ರಿಗೆ ಬಿಲಾಂಗ್ ಆಗ್ತಾರೆ? ಕ್ಯೂ ಅನ್ನೋ ಕಂಟ್ರಿಯಲ್ಲಿ ಬಿ ಬಿಲಾಂಗ್ ಆಗ್ತಾನೆ? ಇಲ್ಲ, ಕ್ಯೂ ಅನ್ನೋ ಕಂಟ್ರಿಯಲ್ಲಿ ಬಿ ಅನ್ನೋನೊಬ್ಬನು ಇರ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆನ್ಸರ್ ಈ ಪಾರ್ಟ್ ಆಗ್ಬಿಡುತ್ತೆ, ಬಿ ಪಾರ್ಟ್. ನೋಡಿ, ಜಿ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ? ಜಿ ಅನ್ನೋನು ಯಾವ ಕಂಟ್ರಿಯಲ್ಲಿ ಇರ್ತಾನೆ ಅಂತ ಕೇಳಿದ್ದಾರೆ. ಜಿ ಅನ್ನೋನು ನಮ್ಮ ಸೊಲ್ಯೂಷನ್ ಪ್ರಕಾರ 6 ಕಂಟ್ರಿಯಲ್ಲಿ ಇರ್ತಾನೆ. ಇಲ್ಲಿ 6 ಅನ್ನೋ ಆಪ್ಷನ್ ಇಲ್ಲ. ಆಪ್ಷನ್ ಇಲ್ಲ ಅಂದ್ಮೇಲೆ ಏನ್ ಮಾಡ್ತೀರಾ, ನನ್ ಆಫ್ ದೀಸ್ ಅಂತ ಟಿಕ್ ಮಾಡ್ತೀರಾ ನೀವು ಇಲ್ಲಿ.
ಇದಾದ್ಮೇಲೆ ಲಾಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಬಿಲಾಂಗ್ಸ್ ಟು ಕಂಟ್ರಿ ಡಬ್ಲ್ಯೂ. ಡಬ್ಲ್ಯೂ ಅಲ್ಲಿ ಯಾರು ಇರ್ತಾರಂತ ಕೇಳಿದಾರೆ. ಡಬ್ಲ್ಯೂ ಅಲ್ಲಿ ಡಿ ಇರ್ತಾನೆ. ಸೊ ಡಬ್ಲ್ಯೂ ಅಲ್ಲಿ ಡಿ ಇರ್ತಾನೆ. ಆಪ್ಷನ್ ಎ ನಮ್ಮ ಆನ್ಸರ್ ಆಗುತ್ತೆ. ಆಯ್ತಾ, ತುಂಬಾ ಸಿಂಪಲ್ ಆಗಿದೆ, ಜಾಸ್ತಿ ಕನ್ಫ್ಯೂಷನ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ನಿಮಗೆ ಈಸಿಯಾಗಿ ಈ ಟೈಪ್ ಪಜಲ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ನಿಮಗೆ ಈಸಿ ಆಗುತ್ತೆ. ಆಯ್ತಾ, ಇಲ್ಲಿವರೆಗೆ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅದು ಎಲ್ಲಾನು ನಿಮಗೆ ಅರ್ಥ ಆಗಿದೆಯಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.